ಜೀವನಕ್ಕಿಂತ ಅನುಭವ ದೊಡ್ಡ. ಇಲ್ಲಿ ಏನೇ ಮಾಡಿದ್ರು ನಾನು ಎಲ್ಲೇ ಹೋದ್ರು ನಮ್ಮ ಅಪ್ಪ ಅಮ್ಮಂಗೆ ಹೇಳೋರು ಯಾರು ಇಲ್ಲ. ನಾನು ಏನ್ ಬೇಕಾದ್ರೂ ಮಾಡ್ಬೋದು, ಯಾಕಂದ್ರೆ ನಾನು ನಂಬಿಕೆ ಉಳಿಸ್ಕೊಂಡಿದ್ದೀನಿ ಅವ್ರ ಹತ್ರ. ಆತರ ನಂಬಿಕೆ ಉಳಿಸ್ಕೊಂಡಿರೋಳು ನಾನು. ನಮ್ಮ ಅಪ್ಪ ಅಮ್ಮಂಗೆ ನಾನು ಒಳ್ಳೆ ಹೆಸರು ನಾನು ಕೊಟ್ಟೆ ಕೊಡ್ತೀನಿ. ಯಾವ್ದೇ ಕಾರಣಕ್ಕೂ ಅವ್ರಿಗೆ ನಾನು ಯಾವತ್ತೂ ನಾನು ಮೋಸ ಮಾಡಲ್ಲ. ಆ ಹುಡುಗಿ ನಮ್ಮಿಂದ ದೂರ ಆಗ್ಬೇಕು ಅಂದ್ರೆ ಈ ಹುಡುಗರು ಏನ್ ಮಾಡ್ತಾರೆ ಅಂದ್ರೆ ಒಂದೇ ಅವ್ರು ಮಾಡೋದು, ಅನುಮಾನ ಪಡ್ತಾರೆ. ಅವಾಗ ಹುಡುಗಿರಿಗೆ ಅನುಮಾನ ಅಂದ್ರೆ ಆಗಲ್ಲ. ಹೌದು. ಇತವ್ರೆ ನೀವ್ ಅವಾಗ್ಲೇ ಒಂದ್ ಮಾತು ಹೇಳಿದ್ರಿ. ನಾನೇನ್ ಮಾಡ್ದೆ ಅದನ್ನೇ ನಗಿತಿರೋದು. ಮತ್ತೆ ಒಂದ್ ಮಿಸ್ಟೇಕ್ ಏನ್ ಮಾಡಿದೀನಿ ಅಂದ್ರೆ, ಏನಪ್ಪ ನಿನ್ ಹೆಸರು? ವಿನಯ್. ವಿನಯ್ನ ತಗೋಬಿಟ್ಟು ಯಶವಂತ್ ಅಂತಿದೆ. ಅವನು ಬೇಜಾರಾಗ್ಬಿಟ್ಟು ನೆನ್ನೆ ಊಟನೇ ಮಾಡಿಲ್ವಂತೆ ನೈಟು. ಬೇಜಾರ್ ಮಾಡ್ಕೋಬೇಡ ಮಿಸ್ಟರ್ ವಿನಯ್. ಇವತ್ತು ಜಿಮ್ ಅಲ್ಲಿ ವರ್ಕೌಟ್ ಮಾಡ್ಬೇಕಾದ್ರೆ ಕಿತ್ಕ ಬಂದ್ಬಿಟ್ಟಿತ್ತು ದೇವ್ರು. ಕೆಲವರು ವಿದ್ಯಾ ತುಂಬಾ ಮುಖ್ಯ ಅಂತ ಬಾಯಲ್ಲಿ ಬೊಗ್ಳೆ ಬಿಡ್ತಾರೆ. ಓದಿರೋನು ಕೆಲ್ಸ ಕೊಡಲ್ಲ, ಅಂತವ್ರನ್ನ ನಿರುದ್ಯೋಗಿ ಮಾಡ್ತಾರೆ. ವಿದ್ಯೆ ಇಲ್ಲದವ್ರನ್ನ ಕೆಲ್ಸ ಕೊಡ್ತಾರೆ. ಲಂಚ ಅನ್ನೋ ಹೆಸರಿನಲ್ಲಿ ನಮ್ನೆ ಕೊಂಚ ಕೊಳ್ತಾರೆ. ವಿಧಾನಸೌಧದಲ್ಲಿ ಕೂತ್ಕೊಂಡು ನಮ್ಗೆ ರೀಲ್ ಬಿಡ್ತಾರೆ ಅಂತ ನಾನೊಂದು ಸಾಂಗ್ ಅಲ್ಲಿ ಇದನ್ನ ಲೈನ್ ಬರ್ದಿದೆ. ವಿದ್ಯಾ ತುಂಬಾ ಮುಖ್ಯ ಅಂತ ಬಾಯಲ್ಲಿ ಬೊಗ್ಳೆ ಬಿಡ್ತೀರಾ, ಓದಿರೋನ್ಗೆ ಕೆಲ್ಸ ಕೊಡದೆ ನಿರುದ್ಯೋಗಿ ಮಾಡ್ತೀರಾ. ನಾನು ಹೇಳೋದು ಓದಿರೋರ್ಗೆ ಕೆಲ್ಸ ಕೊಡ್ಬೇಕು ಅಂತ ನಾನು ಹೇಳೋದು. ನಿಮ್ ಪ್ರಕಾರ ಏನು? ಹೌದು, ಓದಿರೋರ್ಗೆ ಕೆಲ್ಸ ಕೊಡ್ಬೇಕು. ಓಕೆ. ಹಾಯ್, ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಹೋಗ್ಬೇಕಾದ್ರೆ ನಮ್ಮ ಅಣ್ಣವ್ರು ಬೇರೆ ಸಿಕ್ಕಿದ್ರು. ಅಣ್ಣ ಎಲ್ಲಿ ಜಿಮ್ ಹೊಲ್ಟ್ರಾ? ಸಮಾಚಾರ ವಾಕ್ ಮಾಡ್ಕೊ ಬರ್ತಾ ಇದೆ ಅಣ್ಣ. ವಾಕಿಂಗ್ ಮಾಡ್ಕೊ ಬರ್ತೀರಿ ಅಣ್ಣ? ಲೇಟ್ ಆಗೋಯ್ತು. ಹೌದಾ? ಹಾ ಸರಿ ಅಣ್ಣ, ಆಯ್ತು, ಥ್ಯಾಂಕ್ ಯು ಅಣ್ಣ. ಅಣ್ಣವ್ರನ್ನ ಮಾತಾಡ್ಸ್ಕೊಂಡು ಇವಾಗ ವಾಕಿಂಗ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ನೋಡಿ ಎಲ್ಲಿ ಹೋಗ್ತಾ ಇದ್ದೀನಿ ಅಂತ. ಮುಂಚೆ ಎಲ್ಲ ಇದೇ ಪಾರ್ಕ್ ಬರ್ತಾ ಇದ್ದೋ ವಾಕ್ ಮಾಡಕ್ಕೆ, ಬಟ್ ಜಿಮ್ಗೆ ಹೋಯ್ತಿರ್ಲಿಲ್ಲ. ಇವಾಗ ಜಿಮ್ಗೆ ಜಾಯ್ನ್ ಆದ್ಮೇಲೆ ಜಿಮ್ಗೆ ಹೋಗ್ತಾ ಇದ್ದೀನಿ. ನೋಡಿ ನಡ್ಕೊಂಡು ಹೋಗ್ತಾ ಇದ್ದೀನಿ. ಅಂತೂ ಇಂತೂ ಜಿಮ್ ಹತ್ರ ಬರ್ತಾ ಇದ್ದೀನಿ. ಬಂದೇ ಬಿಟ್ಟೆ ಜಿಮ್ ಹತ್ರ. ನೋಡೋದ ಯಾರ್ಯಾರಿದ್ದಾರೆ ಅಂತ ಜಿಮ್ ಅಲ್ಲಿ. ಓಹೋ ಯಶವಂತ್, ಹಾಯ್. ಯಾವಾಗ ಬಂದ್ರಿ? ಹೌದಾ? ಬಂದೆ. ಆಂಜನೇಯನ್ ಕೈ ಮುಗಿದ್ಬಿಡ್ದ ಫಸ್ಟ್. ನಮ್ಮ ವರ್ಕ್ ಸ್ಟಾರ್ಟ್ ಮಾಡೋಕ್ ಮುಂಚೆ ದೇವ್ರು ಕೈ ಮುಗಿಬೇಕು. ಒಳ್ಳೇದ್ ಮಾಡಪ್ಪ. ಅದೇ ರಾಗ ಅದೇ ಹಾಡು ಅಂತ ಇವಾಗ ಮತ್ತೆ ಇವತ್ತು ಫ್ರೀ ಎಕ್ಸರ್ಸೈಸ್ ನ ಶುರು ಮಾಡ್ಬಿಟ್ಟು ಮತ್ತೆ ವರ್ಕೌಟ್ ನ ಸ್ಟಾರ್ಟ್ ಮಾಡೋಣ ಬನ್ನಿ. ಮತ್ತೆ ಒಂದ್ ಮಿಸ್ಟೇಕ್ ಏನ್ ಮಾಡಿದೀನಿ ಅಂದ್ರೆ, ಏನಪ್ಪ ನಿನ್ ಹೆಸರು? ವಿನಯ್. ವಿನಯ್ನ ತಗೋಬಿಟ್ಟು ಯಶವಂತ್ ಅಂತಿದೆ. ಅವನು ಬೇಜಾರಾಗ್ಬಿಟ್ಟು ನೆನ್ನೆ ಊಟನೇ ಮಾಡಿಲ್ವಂತೆ ನೈಟು. ಬೇಜಾರ್ ಮಾಡ್ಕೋಬೇಡ ಮಿಸ್ಟರ್ ವಿನಯ್. ನಾಮಕರಣ ಯಾವಾಗನ ಚೇಂಜ್ ಮಾಡ್ಬಿಟ್ಟು ಹೆಸರನ್ನ ಅಂತ ಎಲ್ಲ ನಮ್ ಫ್ರೆಂಡ್ಸ್ ಕೇಳ್ತವ್ರೆ ಅಂತ ಇವತ್ತು ಹೇಳಿದ್ರು. ಮತ್ತೆ ಏನೇನ್ ವಿನಯ್ ಸಮಾಚಾರ? ಏನಿಲ್ಲ, ಇವತ್ತು ಯಾವ್ದಾದ್ರು ಬೇರೆ ತರ ಎಕ್ಸರ್ಸೈಸ್ ನ ಮಾಡ್ಬೇಕು, ಫ್ರೀ ಎಕ್ಸರ್ಸೈಸ್. ನೆನ್ನೆ ಮಾಡಿರೋದೇ ಬೇಡ, ಬೇರೆ ಯಾವ್ದಾದ್ರು ಹೊಸದಾಗಿ ಮಾಡೋದ? ಹೊಸದಾಗ ಸರಿ ಆಯ್ತು. ಇರೋ ಮಕ್ಕೊಡ್ದ್ಬಿಟ್ಟೆ ಆಮೇಲೆ ಹಿಂದಕ್ಕೂನಾ? ಸಾಕಾ? ದೊಡ್ಡ ಆಡೋನು, ನಾನೊಂದ್ ಸ್ವಲ್ಪ ಕುಳ್ಳ. ಹಿಂಗ್ಯಾ? ಮತ್ತೆ ಇನ್ನೇನ್ ವಿನಯ್ ಸಮಾಚಾರ? ಹೇಳ್ಬೇಕಣ ಎಲ್ಲ. ಏನ್ ಹೇಳುದು ವಿನಯ್, ನೀನೇ ಹೇಳ್ಬೇಕು. ಯಾವುದು? ಈ ಕಡೆ ಬಾ ವಿನಯ್, ಸ್ವಲ್ಪ ಕ್ಯಾಮ್ರಾ ಕಾಣಿಸ್ಕೋ. ನೋಡ ಕಾಣಿಸ್ತಾ? ಸೊಂಟ ತಿರುಗಿಸುದಾ? ನೋಡಿ ಹಿಂಗ್ಯಾ? ಫುಲ್ ತಿರುಗಿಸ್ಬೇಕಾ? ಹಾಫು, ಫುಲ್ಲು, ಫ್ರಂಟು, ಬ್ಯಾಕು. ಇದು ಡ್ಯಾನ್ಸ್ ಕ್ಲಾಸ್ ಅಲ್ಲಿ ಮಾಡ್ತೀವಿ ಬಿಡು. ಹಿಂಗ್ ತಿರುಗಿಸದ ಈಗ. ಮತ್ತೆ ನೆಕ್ಸ್ಟ್ ಶೋಲ್ಡರ್. ನೆನ್ನೆ ಮಾಡಿದ್ವಲ್ವಾ? ಇದಲ್ವ ಮಾಡಿದ್ದೇನೆ?
ರೊಟೇಟಾ ರೊಟೇಟ್. ಮೈ ಮುರಿಬೇಕಾ? ಮತ್ತೆ ಊರಿಗೆ ಹೋಗೋ ಪ್ಲಾನ್ ಏನಾದ್ರು? ಇಲ್ಲ ಅಣ್ಣ, ಹಾ, ಎಷ್ಟು ದಿನಕ್ಕೆ ಒಂದ್ಸರಿ ಊರಿಗೆ ಹೋಗ್ತೀಯಾ? ನಾನು 3 ತಿಂಗಳು 6 ತಿಂಗಳಿಗೆ 3 ತಿಂಗಳು 6 ತಿಂಗಳು ಏನ ಮರಿ 3 ತಿಂಗಳು 6 ತಿಂಗಳು ಗಂಟ ಅಪ್ಪ ಅಮ್ಮನ ನೋಡಕ್ ಹೋಗಲ್ವಾ ನೀನು? ಇವತ್ತಿನ ವರ್ಕೌಟ್ ಯಾವ್ದಕ್ಕಪ್ಪ ಅಂದ್ರೆ ಶೋಲ್ಡರ್ಗೆ. ಬನ್ನಿ ಶುರು ಮಾಡೋಣ. ಹಿಂಗೇನಾ ಬ್ರೋ? ಒಳ್ಳೆ ಎಫೆಕ್ಟ್ ಬರೋದು. ಮತ್ತೆ ಇವಾಗ ಕನಸು ಇದು ಸಾಂಗು ಬರ್ಲಿ ಅಂತ ನಾವು ಕಾಯ್ತೇವೆ, ಬರ್ತಾನೆ ಇಲ್ಲ. ಇವಾಗ ಬರ್ತೇವೆ. ನೀ ನನ್ನಲ್ಲಿ ಅಂದುಕೊಂಡರೆ ಎಂಥ ರೋಮಾಂಚನ, ಅಂತರಂಗದ ಆಹ್ವಾನವೇ ಕಾಗಿದೆ ಸಂಜೆಯ ಕಾಗಿದೆ. ವರ್ಕೌಟ್ ಎಲ್ಲ ಮುಗೀತು, ಇವಾಗ ಮನೆಗೆ ಹೋಗ್ತಾ ಇದ್ದೀನಿ. ಬನ್ನಿ ಮತ್ತೆ ಸಿಗೋಣ. ಸರಿ ಅನ್ಬಿಟ್ಟು ಎಲ್ಲರಿಗೂ ಭಯ ಹೇಳ್ಬಿಟ್ಟು ಹೋಗ್ತಾ ಇದ್ದೀನಿ. ಬೈ ಬ್ರೋ. ಅಯ್ಯಪ್ಪ, ಜಿಮ್ಮಲ್ಲಿ ಇವತ್ತು ಕಿತ್ಕೊಂಡು ಬಂದ್ಬಿಟ್ಟಿತ್ತು ದೇವ್ರು. ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ. ನಂಗೂ ಹಂಗೆ ಸರಿ ಅನ್ಬಿಟ್ಟು ನಾನ್ ರೆಡಿಯಾಗಿ ಹೋಗಿದ್ದೆ ಬೆಂಗಳೂರಲ್ಲಿ ಇರುವಂತ ಕಬ್ಬನ್ ಪಾರ್ಕ್ ಹತ್ರ. ಅಲ್ಲಿಗೆ ಏನಕ್ಕಪ್ಪ ಹೋಗಿರೋದು ಅಂದ್ರೆ ಮೆಟ್ರೋದಲ್ಲಿ ಹೋಗ್ತಾ ಇದೀನಿ. ಬನ್ನಿ ಅಲ್ಲೊಬ್ರನ್ನ ಪರಿಚಯ ಮಾಡಿಸ್ತೀನಿ ನಿಮ್ಗೆ. ನೋಡಿ, ವಿಧಾನಸೌಧ ಹತ್ರ ಹೋಗ್ತಾ ಇದೀನಿ ಈಗ. ವಿಧಾನಸೌಧ ಇನ್ನೇನು ಆಯ್ತು, ಇನ್ ಪಕ್ಕದಲ್ಲೇ ಕಬ್ಬನ್ ಪಾರ್ಕ್ ಇರೋದು. ಅಂತೂ ಇಂತೂ ಕಬ್ಬನ್ ಪಾರ್ಕ್ ಹತ್ರ ಬಂದೆ. ಹಾಯ್, ನಾನ್ ಇವಾಗ ಕಬ್ಬನ್ ಪಾರ್ಕ್ ಹತ್ರ ಬಂದೆ, ಬೆಂಗಳೂರಲ್ಲಿ ಇರುವಂತ ಕಬ್ಬನ್ ಪಾರ್ಕ್ ಹತ್ರ. ಇವಾಗ ಇಲ್ಲೊಬ್ರು ಮೇಡಮ್ ಇದಾರೆ, ಅವ್ರನ್ನ ಪರಿಚಯ ಮಾಡಿಸ್ತೀನಿ ಬನ್ನಿ. ಅವ್ರ ನೇಮ್ ಗೊತ್ತಿಲ್ಲ, ಅವ್ರನ್ನೇ ಕೇಳೋಣ. ಹಾಯ್ ಮೇಡಮ್. ಹಾಯ್ ಸರ್, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ನೀವು? ಮೇಡಮ್ ನಿಮ್ಮ ಹೆಸರು? ಹಿತ ವಿನುತ ಅಂತ. ಗೀತಾ ವಿನೋತ. ಹೌದು ಮೇಡಮ್, ತುಂಬಾ ಉದ್ದ ಆಗೋಯ್ತು ನೇಮು, ಸ್ವಲ್ಪ ಕಟ್ ಮಾಡಿ ಹೇಳ್ಬೋದಾ? ಅಲ್ಲ, ನೀವ್ ಯಾರಂತ ಗೊತ್ತಾಗ್ಲಿಲ್ವಲ್ಲ. ಮೇಡಮ್, ನಾವು ಯೂಟ್ಯೂಬರ್ ಮೇಡಮ್. ಓಕೆ ಅದೇ ಮೇಡಮ್, ನಿಮ್ಮ ನೇಮ್ ನ ಸ್ವಲ್ಪ ಕಟ್ ಮಾಡಿ ಹೇಳ್ಬೋದಾ? ಸ್ವಲ್ಪ ಉದ್ದ ಆಗೋಯ್ತು ಅದಕ್ಕೆ. ಓಕೆ ಶೋರ್. ಹಿತಾ ಅಂತ ಹೇಳ ಮೇಡಮ್, ಚೆನ್ನಾಗೈತೆ ನೇಮ್. ಓಕೆ ನಿಮ್ ತಂದೆ ತಾಯಿ ನಿಮ್ನ ಓದ್ಸಕ್ಕೆ ತುಂಬಾ ಕಷ್ಟಪಟ್ಟವ್ರೆ ಅಂತ ನೀವ್ ಹೇಳಿದ್ರಿ ಮುಂಚೆನೆ. ಅಂದ್ರೆ ಮೇಡಮ್, ಅವ್ರು ಯಾವ ತರ ಅಂತ ನಿಮ್ ಪ್ರಕಾರ, ಯಾವ ತರ ಕಷ್ಟಪಟ್ಟಿದ್ರು ಅಂತ? ಇವಾಗ ಪೇರೆಂಟ್ಸ್ ಆಲ್ಮೋಸ್ಟ್ ಮಕ್ಳನ್ನ ಓದ್ಸಕ್ ಕಷ್ಟಪಟ್ಟೆ ಪಡ್ತಾರೆ. ಅವ್ರ ಹತ್ರ ಸಾಲ ಮಾಡೋದು, ಇವ್ರ ಹತ್ರ ಸಾಲ ಮಾಡೋದು ಅಂತ. ಸೊ ನನ್ ಪೇರೆಂಟ್ಸ್ ಅದ್ರಲ್ಲೂ ಕೂಡ ಒಬ್ರು. ಸೊ ನಾನು ಇವಾಗ ಬೆಂಗಳೂರಲ್ಲಿ ನಾನು ಓದಿಸ್ತಿದ್ದಾರೆ. ಯಾಕೆ ನಾನು ನಂಬಿಕೆ ಉಳಿಸ್ಕೊಂಡಿರೋದಕ್ಕೆ ನನ್ನ ಇಲ್ಲಿ ನಾನು ಹಾಸ್ಟೆಲ್ ಸ್ಟೇ ಆಗಿ ಹೌದು, ನಾನು ಓದ್ತಾ ಇದ್ದೀನಲ್ವಾ. ಸೊ ನಾನು ಇಲ್ಲಿ ಏನೇ ಮಾಡಿದ್ರು, ನಾನು ಎಲ್ಲೇ ಹೋದ್ರು ನಮ್ಮ ಅಪ್ಪ ಅಮ್ಮಂಗೆ ಹೇಳೋರು ಯಾರು ಇಲ್ಲ. ನಾನು ಏನ್ ಬೇಕಾದ್ರೂ ಮಾಡ್ಬೋದು, ಯಾಕಂದ್ರೆ ನಾನು ನಂಬಿಕೆ ಉಳಿಸ್ಕೊಂಡಿದ್ದೀನಿ ಅವ್ರ ಹತ್ರ. ಆತರ ನಂಬಿಕೆ ಉಳಿಸ್ಕೊಂಡಿರೋಳು ನಾನು. ನಮ್ಮ ಅಪ್ಪ ಅಮ್ಮಂಗೆ ನಾನು ಒಳ್ಳೆ ಹೆಸರು ನಾನು ಕೊಡ್ತೀನಿ. ಯಾವ್ದೇ ಕಾರಣಕ್ಕೂ ಅವ್ರಿಗೆ ನಾನು ಯಾವತ್ತೂ ನಾನು ಮೋಸ ಮಾಡಲ್ಲ. ಅವರು ನನ್ನ ಮೇಲೆ ನಂಬಿಕೆ ಇಟ್ಟಿದ್ದಾರೆ. ಸೊ ಅಷ್ಟೇ. ಸೊ ಇನ್ನೊಂದೇನಂದ್ರೆ, ನನ್ನ ತಂದೆ ತಾಯಿನ ನಾನು ಚೆನ್ನಾಗಿ ನಾನು ನೋಡ್ಕೋತೀನಿ. ಆ ಒಂದು ಪ್ರೌಡ್ ಫೀಲ್ ನನ್ಗಿದೆ ಮೇಡಮ್. ಮತ್ತೆ ನೀವ್ ಹೇಳಿದ್ರಿ, ನಿಮ್ ಪ್ರಕಾರ ವಿದ್ಯೆ ಮುಖ್ಯನಾ, ಇಲ್ಲ ಅಂದ್ರೆ ಈಗ ಕೆಲವರು ವಿದ್ಯೆ ತುಂಬಾ ಮುಖ್ಯ ಅಂತ ಬಾಯಲ್ಲಿ ಬೊಗ್ಳೆ ಬಿಡ್ತಾರೆ. ಓದಿರೋನು ಕೆಲ್ಸ ಕೊಡಲ್ಲ, ಅಂತವ್ರನ್ನ ನಿರುದ್ಯೋಗಿ ಮಾಡ್ತಾರೆ. ವಿದ್ಯೆ ಇಲ್ಲದವ್ರು ಕೆಲ್ಸ ಕೊಡ್ತಾರೆ. ಲಂಚ ಅನ್ನೋ ಹೆಸರಿನಲ್ಲಿ ನಮ್ನೆ ಕೊಂಚ ಕೊಳ್ತಾರೆ, ವಿಧಾನಸೌಧದಲ್ಲಿ ಕೂತ್ಕೊಂಡು ನಮ್ಗೆ ರೀಲ್ ಬಿಡ್ತಾರೆ ಅಂತ ನಾನೊಂದು ಸಾಂಗ್ ಅಲ್ಲಿ ಇದನ್ನ ಲೈನ್ ಬರ್ದಿದೆ. ಬಟ್ ನನ್ನ ಪ್ರಕಾರ ಓದಿರ್ಬೇಕು. ಯಾಕೆಂದ್ರೆ ಓದಿದ್ರೆ ಅದು ಏನಂದ್ರೆ ನಮ್ಗೆಲ್ಲಾ ಗೊತ್ತಾಗುತ್ತೆ. ಬಟ್ ಓದಿಲ್ಲ ಅಂದ್ರೆ ಅಯ್ಯೋ ಓದಿಲ್ಲ ಅನ್ನೋ ತರನೂ ಒಂದು ಇದಿರುತ್ತೆ. ಬಟ್ ಓದಿಲ್ದೋದವ್ನಿಗೆ ಒಳ್ಳೊಳ್ಳೆ
ಕೆಲ್ಸನೂ ಸಿಕ್ಕಿರುತ್ತೆ. ಬಟ್ ನಾನ್ ಹೇಳೋದು ಓದಿರೋರ್ಗೆ ಕೆಲ್ಸ ಕೊಡ್ಬೇಕು ಅಂತ ನಾನ್ ಹೇಳೋದು. ನಿಮ್ ಹೌದು. ಪ್ರಕಾರ ಏನು? ಹೌದು, ಓದಿರೋರ್ಗೆ ಕೆಲ್ಸ ಕೊಡ್ಬೇಕು, ಓಕೆ. ಆದ್ರೆ ನಾನು ಜೀವನಕ್ಕಿಂತ ಅನುಭವ ದೊಡ್ಡ. ಹಾ, ನೋಡಿ, ಅಂದಿನ ಕಾಲ ಇವಾಗ ನಮ್ ತಂದೆ ತಾಯಿ ನಮ್ಗೆ ಅಷ್ಟು ಬುದ್ಧಿ ಹೇಳ್ತಾರೆ ಅಂತ ಹೇಳಿದ್ರೆ ಅವರು ಎಕ್ಸ್ಪೀರಿಯನ್ಸ್ ಮಾಡಿದ್ದಾರೆ ಜೀವನನ. ಅವ್ರೇನ್ ಓದ್ಕೊಂಡೇ ಬಂದಿಲ್ಲ. ಎಜುಕೇಶನ್ ಅನ್ನೋದು ಒಂದು ನಾಲೆಡ್ಜ್ ಪರ್ಪಸ್ ಅಷ್ಟೇನೆ. ಅದ್ ಬಿಟ್ರೆ ಎಜುಕೇಶನ್ ಜೀವನ ಅಂತಲ್ಲ. ಈಗ ನೋಡಿ, ಫಾರ್ ಎಕ್ಸಾಂಪಲ್ ನಾನೇ ಇವಾಗ M.Com ಮಾಡ್ತಾ ಇದೀನಿ ಕರೆಂಟ್ಲಿ ಅಲ್ವಾ. ನಾನು M.Com ಮಾಡಿಲ್ಲ ಅಂದ್ರೂನು ನಾನು ಊರ್ ಕಡೆ ಹೋದ್ರೆ, ನಾನು ರೈತ ಆದ್ರೆ ನಾನು ಬೆಳೆನ ಬೆಳೆದು ನನ್ನ ಜೀವನ ನಾನು ಮಾಡ್ಬೋದು. ಹೌದು madam. ಇಲ್ಲಿ ನಾನು M.Com ಮಾಡ್ಬಿಟ್ಟು ಅಷ್ಟೊಂದು ನಮ್ಮ ಅಪ್ಪ ಅಮ್ಮನ ಹತ್ರ ಸಾಲಗಳು ಅದೆಲ್ಲ ಮಾಡಿಸ್ಕೊಂಡು ನಾನಿಲ್ಲಿ ಶೋಕಿಗಳನ್ನ ಮಾಡ್ಕೊಂಡು ಓದ್ದಲ್ಲ ಆತರ ಇದ್ರೆ ಅದು ನಾನು ರೆಸ್ಪೆಕ್ಟ್ ಮಾಡ್ದಂಗ್ ಆಗಲ್ಲ. ಸೊ ಇಲ್ಲಿ ನಾನು 20,000 30,000ಕ್ಕೆ ನಾನು ಕಂಪ್ನಿಗೆ ಹೋಗಿ ದುಡಿಬೇಕಾ? ಸೊ ನಾವು ರೈತ ಆಗಿ ಇದ್ದು ದುಡಿದ್ರೆ, ಫಾರ್ಮರ್ ಆಗಿ ಮಾಡಿದ್ರೆ ಅದಕ್ಕೆ ನಾವೇ ಓನರು. ಅದಕ್ಕೆ ಎಲ್ಲ ನಾವು ಚೆನ್ನಾಗಿ ದುಡ್ಡನ್ನ ಮಾಡ್ಬೋದು. ಅದ್ ಬಿಟ್ಟು ಯಾರೋ ಒಂದ್ ಕೊಡ 30,000 ಕಾಸ್ಗೆ 20,000 ಕಾಸ್ಗೆ ಹೋಗ್ಬಿಟ್ಟು ಅವ್ರ ಹತ್ರ ಅನ್ನಿಸ್ಕೊಂಡು ಆಡಿಸ್ಕೊಂಡು ಆತರ ಏನಿಲ್ಲ. ಯಾವತ್ತಿದ್ರು ಬ್ರ್ಯಾಂಡ್ ಆಗಿ ಬದುಕ್ಬೇಕು ನಾನ್ ಹೇಳೋದು. ಎಜುಕೇಶನ್ ಅನ್ನೋದು ನಾಲೆಡ್ಜ್ ಅಷ್ಟೇ. ಇವಾಗ ಒಬ್ಬ ವ್ಯಕ್ತಿ ಜೊತೆ ನಾವ್ ಹೆಂಗ್ ಬಿಹೇವ್ ಮಾಡ್ಬೇಕು, ಯಾವ ತರ ಇರ್ಬೇಕು, ಪಬ್ಲಿಕ್ ಪ್ಲೇಸ್ ಅಲ್ಲಿ ಹೆಂಗಿರ್ಬೇಕು, ದೊಡ್ಡವ್ರಿಗೆ ಚಿಕ್ಕವ್ರಿಗೆ ಹೆಂಗ್ ಗೌರವ ಕೊಡ್ಬೇಕಾ ಅದು. ಅಂದ್ರೆ ಮೇಡಮ್ ನಿಮ್ ಪ್ರಕಾರ ಓದಿರ್ಬೇಕು, ಬಟ್ ಏನಂದ್ರೆ ಓದಿದ್ರೆ ಎಷ್ಟು ಓದ್ಬೇಕು ಅಷ್ಟು ಓದ್ಬೇಕು, ಅತಿಯಾಗಿ ಓದ್ಬಾರ್ದು ಅಂತ ನೀವ್ ಹೇಳದ? ಇವಾಗ ನಾನು ಇನ್ನೊಂದು ಉದಾಹರಣೆ ಹೇಳ್ತೀನಿ. ಕೆಲವರು ಡಾಕ್ಟರ್ ಆಗಿರ್ತಾರೆ, ಇಂಜಿನಿಯರ್ ಆಗಿರ್ತಾರೆ, ಏನೇನೋ ದೊಡ್ಡ ದೊಡ್ಡ ಇದ್ರಲ್ಲಿ ಇರ್ತಾರೆ. ಆದ್ರೆ ಮಾಡೋ ಕಚಡ ಕೆಲಸಗಳೆಂತದ್ದು ಇರುತ್ತೆ ಅಲ್ವಾ, ಅದು ತುಂಬಾ ಇಂಪಾರ್ಟೆಂಟ್. ಕೆಲವ್ರು ಏನಂದ್ರೆ ಅವ್ರು ಮಾಡೋ ವೃತ್ತಿಗೆ ಅವರು ಏನು ಮರ್ಯಾದೆ ಕೊಡಲ್ಲ. ಅವ್ರು ಏನೇನೇನೋ ಕೆಲಸಗಳು ಮಾಡ್ಕೊಂಡಿರ್ತಾರೆ. ಏನೋ ಹೇಳ್ತಾರಲ್ಲ, ಮಾಡೋದು ಅನಾಚಾರ ಮನೆ ಮುಂದೆ ಬೃಂದಾವನ ಅನ್ನೋತರ ಆತರ ಇರುತ್ತೆ. ಅದೇ ಹಳ್ಳಿ ಕಡೆಯಲ್ಲಿ ಜನಗಳನ್ನ ನೋಡಿ, ಅವ್ರು ಓದಿಲ್ಲ ಅಂದ್ರೂ ಪರವಾಗಿಲ್ಲ, ಅವ್ರ ಮನ್ಸು ಎಷ್ಟು ಶುದ್ಧವಾಗಿರುತ್ತೆ. ಬೆಂಗಳೂರಲ್ಲಿ ನಾವ್ ಹಸ್ಕೊಂಡಿದ್ರು ಒಂದ್ ಡ್ರಾಪ್ ನೀರ್ ಕೊಡಲ್ಲ. ಅದೇ ಊರಲ್ಲಿ ನಾವ್ ನೀರ್ ಕೇಳಿದ್ರೆ ಊಟ ಕೊಡ್ತಾರೆ. ಅದ್ ನಾನು ಎಕ್ಸ್ಪೀರಿಯನ್ಸ್ ಮಾಡಿ. ಯಾಕಂದ್ರೆ ನಾನು ಮಂಡ್ಯ ಸೈಡ್ ಅಂತೂ ಹೇಳಲೇಬೇಕಾಗಿಲ್ಲ. ಮೊದ್ಲೇ ಮಂಡ್ಯದಲ್ವಾ, ಸೊ ಅದಂತೂ ಖಂಡಿತವಾಗಿ ಮಂಡ್ಯ ಸೈಡ್ ಅಂತೂ ಯಾರು ಆತರ ಭೇದ ಭಾವ ಮಾಡಲ್ಲ. ಬನ್ನಿ ಆಯ್ತು ಊಟ, ಅವ್ರು ನೀವ್ ಹೇಳ್ದಂಗೆ ನೀರ್ ಕೇಳಿದ್ರೆ ಊಟನೇ ಕೊಡುವಷ್ಟು ಇದು ಜನಗಳಲ್ಲಿ. ಅಂದ್ರೆ ಮೇಡಮ್ ನಾನ್ ಹೇಳೋದು, ಈಗ ನಿಮ್ಮ ಮುಂಚೆ ಒಂದ್ ಮಾತು ಹೇಳಿದ್ರಿ, ನಮ್ ತಂದೆ ತಾಯಿ ನನ್ನ ನಂಬಿದರೆ ನಾನ್ ಅವ್ರು ಮೋಸ ಮಾಡ್ಬಿಡ್ತು, ನಾನ್ ನಿಮ್ ಮನ್ಸ್ ಮಾಡಿದ್ರೆ ಏನ್ ಬೇಕಾದ್ರೂ ಮಾಡ್ಬೋದು ಹೌದು ಅಂತ ನೀವ್ ಹೇಳಿದ್ರಿ. ಅದು ಸತ್ಯ, 100% ನಿಜ. ನೋಡಿ, ನಂಬಿಕೆ ಅನ್ನೋದು ಎಷ್ಟು ಕೋಟಿ ಕೊಟ್ಟರು ಸಿಗಲ್ಲ. ನಂಬಿಕೆ ಅನ್ನೋದು ಬರೀ 3 ಅಕ್ಷರದಲ್ಲಿ ಇರೋದಷ್ಟೇ, ನಂಬಿಕೆ ಅನ್ನೋದು. ಆದ್ರೆ ಅದಕ್ಕೆ ಎಷ್ಟು ಪವರ್ಫುಲ್ ಆಯ್ತು ಹೇಳಿ. ಅದು ಬೇಕಾದ್ರೆ ನೀವು ದುಡ್ಡು ಎಷ್ಟನಾದ್ರು ಸಂಪಾದನೆ ಮಾಡ್ಬೋದು. ಆದ್ರೆ ಒಬ್ಬ ವ್ಯಕ್ತಿ, ಆಮೇಲೆ ಇನ್ನೊಂದ್ ಮೇಡಮ್, ಈಗ ನೀವು ಯಾರ ಹತ್ರ ಒಬ್ರ ಜೊತೆ ಜಗಳ ಆಡ್ಕೊಂಡಿರ್ತೀರಾ, ಫಸ್ಟ್ ಇಂದ ನೀವು ಜಗಳನೇ ಆಡಿರಲ್ಲ, ಅಂದ್ರೆ ಫುಲ್ ಮನ್ಸಿಂದ ಜಗಳ ಆಡಿರಲ್ಲ. ಒಂದು ಕಾಮನ್ ಆಗಿ ಜಗಳ ಆಡೋದೇ ಬೇರೆ, ಒಂದ್ ಬೈಯೋದು ಅದು ಮನ್ಸಿದ್ದು. ಬಟ್ ಮನ್ಸಿಂದ ಜಗಳ ಆಡಿದಾಗ ಒಂದ್ ದ್ರೋಹಿ ಮೋಸ ಮಾಡ್ದ, ನಂಬಿಕೆ ಮೋಸ ಮಾಡ್ದ ಅಂತ, ಅವಾಗ ಅವರು ನಿಮ್ ಹತ್ರ ಅವ್ರು ಬಂದ್ರುವೆ ಮುಂಚೆ ಇತ್ತಲ್ಲ ಫ್ರೆಂಡ್ಶಿಪ್, ಆ ತರ ಬಿಲ್ಡ್ ಆಗಲ್ಲ. ಅದು ಆ ಫ್ರೆಂಡ್ಶಿಪ್ ಸಿಗಲ್ಲ. ಆ ಮನ್ಸಲ್ಲಿ ಕೊರತೆ ಇರುತ್ತೆ, ನನ್ಗೆ ಇವ್ರು ಮೋಸ ಮಾಡಿದ್ದು, ಇವ್ನ್ ಮತ್ತೆ ಯಾವಾಗ ಮೋಸ ಮಾಡ್ಬೋದು, ಇವ್ನ್ ಶತ್ರು ಆಗಿ ಬಂದಿದ್ದಾನ ಇಲ್ಲ ಶಕುನಿ ಆಗಿ ಬಂದಿದ್ದಾನ ಅನ್ನೋದು ಮೈಂಡ್ ಅಲ್ಲಿ ಕುತ್ಕೊಬಿಡುತ್ತೆ. ಆತರ ನಿಮ್ಗೆ ಆಗಿರೋದು ಇದೆಯಾ? ಇದೆ. ಯಾಕಂದ್ರೆ ನಮ್ಮಮ್ಮ ಯಾವಾಗ್ಲೂ ನನ್ಗೆ ಹೇಳ್ತಾ ಇರ್ತಾರೆ, ಯಾರ್ ಫ್ರೆಂಡ್ಶಿಪ್ ಮಾಡ್ಬೇಡ. ಇವಾಗ ನಮ್ಸಿ ಕುತ್ಕೆ ಕುಯ್ದ್ಬಿಡ್ತಾರೆ, ಎಂತ ತುಪ್ಪದನ್ನ ಇಕ್ಕಿದ್ರು ಯಾರು ನಂಬಾರ್ದು ಅಂತ. ಸೊ ನಾನು ನಂದ ಒಂದು ಇನ್ಸಿಡೆಂಟೇ ನಾನು ಹೇಳ್ತೀನಿ. ನಾನು M.Com ಜಾಯ್ನ್ ಆದಾಗ ನನ್ಗೆ ಇಲ್ಲಿ ಕಾಲೇಜ್ ಹೊಸದು, ಬೆಂಗಳೂರು ಫಸ್ಟ್ ಆಫ್ ಆಲ್ ಹೊಸದು, ಫ್ರೆಂಡ್ಸ್ ಹೊಸಬ್ರು. ನಾನು ಇಲ್ಲಿ ಲ್ಯಾಂಗ್ವೇಜ್ ಬ್ಯಾರಿಯರ್ ಮಾಡಲ್ಲ, ಯಾಕಂದ್ರೆ ನನ್ ಕನ್ನಡ ಮತ್ತೆ ಇಂಗ್ಲಿಷ್ ಫ್ರೆಂಡ್ಸ್ ಜಾಸ್ತಿ ಇದೆ. ಇಲ್ಲಿ ಬಂದು ತೆಲುಗು ಫ್ರೆಂಡ್ಸ್. ಸೊ ನಾನು ಯಾರನ್ನೂ ಇಲ್ಲಿ ಲ್ಯಾಂಗ್ವೇಜ್ ಪಾರ್ಶಾಲಿಟಿ ಮಾಡ್ತಾ ಇಲ್ಲ. ನಾನು ಹಂಗಾಗಿ ನಾನು ಊಟಕ್ಕೂ ಒಬ್ಳೆ ಹೋಗ್ತದೆ, ಎವ್ರಿಥಿಂಗ್. ಅದೇ ನಾನು ಹೆಸರು ಹೇಳಲ್ಲ, ಆ ವ್ಯಕ್ತಿ ಯಾರು ಏನಂತ ಹೇಳಲ್ಲ. ಯಾಕಂದ್ರೆ ಆ ವ್ಯಕ್ತಿಗೆ ನಾನ್ ಗೊತ್ತಿಲ್ಲ, ನನ್ಗೆ ಆ ವ್ಯಕ್ತಿ ಗೊತ್ತಿಲ್ಲ. ಇವಾಗ ನನ್ಗೆ ನಿಮ್ ಬಗ್ಗೆ ಗೊತ್ತಿದೆ ತಾನೇ, ಇವ್ರ ಹಂಗೆ ಅಂತ ನನ್ ಕಾಸಿಪ್ ಮಾಡಕ್ ಅವ್ರ ಏನ್ ಮಾಡಿದಾರೆ, ಇವಳು ಹಂಗಿದ್ದಾಳೆ, ಇವಳು ಹಿಂಗಿದ್ದಾಳೆ, ಇವಳು ಕಪ್ಪುಗಿದ್ದಾಳೆ, ಈ ತರ ಎಲ್ಲ ತುಂಬಾ ಪರ್ಸನಲಿ ಹರ್ಟ್ ಮಾಡಿದಾಗ ಆಮೇಲೆ ಮತ್ತೆ ಅವರು ನಾವೆಲ್ಲ ಫ್ರೆಂಡ್ಸ್ ಆಗ್ತೀವಿ. ಸೊ ಇದನ್ನ ಯಾವ್ದು ಅವ್ರು ನನ್ನ ಹತ್ರ ಹೇಳಿಲ್ಲ. ಬಟ್ ಅವ್ರ ಜೊತೆ ನನ್ ಚೆನ್ನಾಗೇ ಇದೆ, ಈ ವಿಷಯ ಎಲ್ಲ ಗೊತ್ತಾದ ನಂತರ ಮತ್ತೆ ಅದು ಮೊದ್ಲಂತರ ಇರಕ್ ಸಾಧ್ಯ ಇಲ್ಲ. ಯಾಕಂದ್ರೆ ನಾವು ವ್ಯಕ್ತಿನ ದ್ವೇಷ ಮಾಡ್ಬಾರ್ದು. ಹೌದು ಮೇಡಮ್. ಮುಂಚೆ ಇರೋ ತರ ಇರಕ್ ಸಾಧ್ಯನೇ ಇಲ್ಲ. ನಾವು ಮಾತಾಡಿಸ್ಬೋದು, ಮೊದ್ಲಂತರ ಇರಕ್ಕೆ ನಂಬಿಕೆ ಆಗ್ಲಿ, ಅದ್ ನೆವ ಅದ ಮನ್ಸೇ ಹೇಳಲ್ಲ, ಒಳ ಮನ್ಸು ಇರುತ್ತಲ್ಲ, ಅದು ನಮ್ನ ಬೇಡ ಅವ್ನ್ ನಂಬೇಡ, ಅವ್ನ್ ಮತ್ತೆ ಏನ್ ಮೋಸ ಮಾಡ್ತಾನೋ ಅಂತ ಅದು ನಮ್ಗೆ ಅಲ್ಲೇ ಚುಚ್ಚುತ್ತಾ ಇರುತ್ತೆ. ಅವಾಗ ಅಂತವ್ರು ಅವ್ನ್ ಎಷ್ಟೇ ಕೋಟಿ ಇಟ್ಟಿರ್ಲಿ, ಅವ್ನ್ ಏನೇ ಇದ್ರು ಆ ನಂಬಿಕೆ ಅನ್ನೋದ ಸುಳ್ಳು ಮಾಡಿದ್ರೆ ಯಾರಿಗ ಮೇಲೂ ಅದು ಇದಾಗಲ್ಲ. ಮೇಡಮ್, ಈಗ ನೀವ್ ಮುಂಚೆ ಹೇಳ್ದಾಗೆ, ಈಗ ನೋಡಿ ನಿಮ್ಮ ಅಪ್ಪ ಅಮ್ಮ ಹಿಂಗೆಲ್ಲ ಹೇಳಿದ್ರು ಅಂತ ಹೇಳಿದ್ರಿ, ಓಕೆ, ಇದು ರೈಟ್. ಈಗ ನೀವು ನಿಮ್ಮ ಲೈಫ್ ಅಲ್ಲಿ ಈಗ ಕಾಮನ್ ಆಗಿ ಲವ್ ಅನ್ನೋದು ಈಗ 3 ದಿನಕ್ಕೂ ಲವ್ ಊಟದಿರುತ್ತೆ, 6 ತಿಂಗಳಿಗೂ ಲವ್ ಊಟ ಇರುತ್ತೆ. ಒಂದ್ ಸೈಡ್ ಲವ್ ಮಾಡಿ ಮರದ ಮೇಲೆಲ್ಲ ಹೆಸರು ಕಿತ್ಕೊಂಡು, ಕಲ್ ಮೇಲೆಲ್ಲ ಬಂಡೆ ಮೇಲೆಲ್ಲ ಇದ್ ಮಾಡ್ಕೊಂಡು, ಹಗ್ಗ ಔಷಧಿಗೆ ಅವ್ರ ಜೀವನ ತ್ಯಾಗ ಮಾಡೋರು ಇರ್ತಾರೆ, ನೀರು ಪಾರ್ಗೆಲ್ಲ ಆ ತರದವ್ರು ಅವ್ರೆ. ಇನ್ ಕೆಲವರು ಅವಳು ಹೋದ್ರೆ ಹೋಗ್ಲಿ ಬಿಡು, ನಾನ್ ಚೆನ್ನಾಗಿರ್ತೀನಿ ಅನ್ನೋರು ಅವ್ರೆ. ಬಟ್ ನಿಮ್ ಲೈಫ್ ಅಲ್ಲಿ ನಿಮ್ಗೂ ಯಾವ್ದಾರು ಒಂದು 10ನೇ ಕ್ಲಾಸ್ ಇಂದ ಹಿಡಿದು ಒಂದು 10ನೇ ಕ್ಲಾಸ್ ಹುಡುಗಿ ಅವಳು ಇದ್ರುವೆ, ಅವಳಿಂದ ತುಂಬಾ ಹುಡುಗರು, ಅವ್ಳು ನಾರ್ಮಲ್ ಆಗಿರ್ಲಿ ಸಖತ್ತಾಗಿರ್ಲಿ, ಅವಳಿಂದ ಹುಡುಗರು ಕಾಮನ್ ಆಗಿ ಬೀಳ್ತಾರೆ.
ಒಂದ್ 20-30 ಜನ ಅವ್ರಿಗೆ ಲವ್ ಮಾಡ್ತೀನಿ ಅಂತ ಪ್ರಪೋಸ್ ಮಾಡೋರು ಇದ್ದೇ ಇರ್ತಾರೆ. ಮೇಡಮ್ ನಿಮ್ ಲೈಫ್ ಅಲ್ಲಿ ಈಗ ನಿಮ್ ಜರ್ನಿಲಿ ನಿಮ್ಗೆ ಯಾರಾದ್ರೂ ಪ್ರಪೋಸ್ ಮಾಡಿರೋರು ಆತರ ಏನಾದ್ರು ಇದೆಯಾ ಮೇಡಮ್? ಸೊ ನನ್ಗೆ